ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿ ಭಗತ್ ಸಿಂಗ್ ಯುವಕ ಮಂಡಳಿಯ 8ನೇ ವಾರ್ಷಿಕೋತ್ಸವದ ಅಂಗವಾಗಿ ಬೃಹತ್ ರಕ್ತದಾನ ಹಾಗೂ ಉಚಿತ ನೇತ್ರ ತಪಾಸಣೆ ಶಿಬಿರವನ್ನು ಸೋಮವಾರ ಹಮ್ಮಿಕೊಳ್ಳಲಾಗಿತ್ತು. ನಾಡಿನ ಖ್ಯಾತ ನೇತ್ರ ತಜ್ಞ ಹಾಗೂ ವಿಜಯಪುರ ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾ. ಪ್ರಭುಗೌಡ ಲಿಂಗದಳ್ಳಿ ಅವರು ಶಿಬಿರವನ್ನು ಉದ್ಘಾಟಿಸಿದರು. ಇನ್ನು ಉದ್ಘಾಟನೆ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಕಾಗಸಿದ್ದೇಶ್ವರ ಮಠದ ಪರಮಪೂಜ್ಯ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ವಹಿಸಿದರು. ಇನ್ನು ಈ ಸಂದರ್ಭದಲ್ಲಿ ಸುಮಾರು 34 ದಾನಿಗಳು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದರು. ಸುಮಾರು 160 ಜನರು ನೇತ್ರ ತಪಾಸಣೆ ಮಾಡಿಸಿಕೊಂಡರು. ಇದರಲ್ಲಿ 42 ಜನರನ್ನು ಶಸ್ತ್ರಚಿಕಿತ್ಸೆಗೆ ಆಯ್ಕೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಪಟ್ಟಣದ ಗಣ್ಯರು, ಮಾನ್ಯರು, ಪುರಸಭೆ ಸದಸ್ಯರು, ಭಗತ್ ಸಿಂಗ್ ಯುವಕ ಮಂಡಳಿಯ ಪದಾಧಿಕಾರಿಗಳು, ಅನುಗ್ರಹ ಹಾಗೂ ರೆಡ್ ಕ್ರಾಸ್ ಸಂಸ್ಥೆಯ ಸಿಬ್ಬಂದಿಗಳು ಹಾಗೂ ತಾಲೂಕು ವಿವಿಧ ಗ್ರಾಮಸ್ಥರು ಆಗಮಿಸಿ ಅನುಗ್ರಹ ಹಾಗೂ ರೆಡ್ ಕ್ರಾಸ್ ಸಂಸ್ಥೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರದ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ಹಿರಿಯರಾದಂಥ ಕಾರ್ಚಿ ಸರ್ ಅವರೇ, ಅಗರವಂತ್ ಸರ್ ಅವರೇ, ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಡಾಕ್ಟರ್ ನಜೀರ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿರುವಂಥ ಯಾವತ್ತು ಭಗತ್ ಸಿಂಗ್ ಯುವಕ ಮಂಡಳಿ ಎಲ್ಲ ಯುವ ಮಿತ್ರರೇ, ಇವತ್ತು ಗಜಾನನನ್ನು ನಾವೆಲ್ಲ ಆರಾಧಿಸ್ತೇವೆ. ಜೀವನದಲ್ಲಿ ಬರುವ ಎಲ್ಲ ಸಂಕಷ್ಟಗಳನ್ನು ನಿವಾರಣೆ ಮಾಡಿ ನಾವು ಪಡುವಂಥ ಒಂದು ಪರಿಶ್ರಮಕ್ಕೆ ಉತ್ತಮ ಫಲ ಸಿಗಲಿ ಅಂತ ಹೇಳಿ ಆತನನ್ನು ಪ್ರತಿಷ್ಠಾಪನೆ ಮಾಡಿಸಿ ಆತನಿಗೆ ದಿನನಿತ್ಯ ಪೂಜೆ ಮಾಡ್ತಾ ಆತನ ಒಂದು ಕೃಪಾಶೀರ್ವಕ್ಕಾಗಿ ನಾವೆಲ್ಲರೂ ಈ ಒಂದು ಉತ್ಸವವನ್ನು ಮಾಡ್ತೇವೆ. ಇವತ್ತು ಭಗತ್ ಸಿಂಗ್ ಯುವಕ ಮಂಡಳಿ ಮಾಡಿದಂಥ ಒಂದು ಕಾರ್ಯ ಬಹಳ ಶ್ಲಾಘನೀಯವಾದದ್ದು. ಕೇವಲ ಪೂಜೆ ಮಾಡಿ ಪ್ರಸಾದ ಸೇವನೆ ಮಾಡಿದರೆ ಅದಕ್ಕೊಂದು ಅರ್ಥ ಇರಲ್ಲ. ನಮ್ಮ ಸಮಾಜದಲ್ಲಿರುವಂತಹ ಯಾರು ನಿರ್ಗತಿಕರಿದ್ದಾರೆ ಅವರಿಗೆ ಒಂದು ಸಹಾಯ ಮಾಡುವ ಒಂದು ನಿಟ್ಟಿನಲ್ಲಿ ತಾವು ಹಮ್ಮಿಕೊಂಡಂಥ ಈ ಒಂದು ಆರೋಗ್ಯ ಶಿಬಿರ ಬಹಳ ವಿಶೇಷವಾದದ್ದು. ಸ್ವತಃ ಎಲ್ಲ ಗಜಾನನ ಯುವಕ ಮಂಡಳಿಯವರು ತಾವೇ ಮುಂದಾಗಿ ಬಂದು ರಕ್ತದಾನ ಮಾಡ್ತಾ ಇರೋದು ಬಹಳ ಶ್ಲಾಘನೀಯ. ಇದು ಕೋಟಿ ಕೊಟ್ಟರೆ ಸಿಗಲಾರ್ದಂಥ ಒಂದು ವಸ್ತು. ನನ್ನ ಹತ್ರ ಕೋಟಿ ರೂಪಾಯಿದ ಒಂದು ಬಾಟಲಿ ರಕ್ತ ತಯಾರು ಮಾಡಿಕೊಡೋದ್ರೆ ಸಾಧ್ಯ ಇಲ್ಲ. ಅದನ್ನು ನಾವು ಸ್ವಇಚ್ಛೆಯಿಂದ ಕೊಟ್ಟಾಗ ಮಾತ್ರ ಅದನ್ನು ನಾವು ಕೊಳ್ಳಿ ಮತ್ತೊಬ್ಬರಿಗೆ ಜೀವ ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಇಂಥ ಸಾಕಷ್ಟು ನಿದರ್ಶನಗಳನ್ನು ನಾವು ತಾಳಿಕೋಟೆ ಪಟ್ಟಣದಲ್ಲಿ ನೋಡ್ತಾ ಇರ್ತೇವೆ. ಇದು ಸರ್ ಇಲ್ಲಿ ನೋಡ್ರಿ ಸರ್. ದಯಾಸ್ವರೂಪಿ ಖಾಸ್ಕತನನ ಮನ್ಮಂದಿರದಲ್ಲಿ ಸ್ಮರಿಸಿ ನಮ್ಮೂರಿನ
ಒಳ್ಳೆಯ ಸಂಘಟನಾ ಶಕ್ತಿಯನ್ನು ಹೊಂದಿರುವ ಭಗತ್ ಸಿಂಗ್ ಯುವಕ ಮಂಡಳಿಯ 8ನೇ ವರ್ಷದ ಈ ಒಂದು ಸುಂದರ ಸಮಾರಂಭ, ಗಣೇಶೋತ್ಸವನ ಕುರಿತುವ ಸಮಾರಂಭದಲ್ಲಿ ಬರೀ ಗಣಪತಿ ಅಂತಂದ್ರೆ ತರುವುದು, ವಾಪಸ್ ತಗೊಂಡು ಹೋಗಿ ಒಗೆಯುವುದು, ಡಿಜೆದಾಗ ಕುಣಿಯುವುದು ಅಷ್ಟೇ ಅಲ್ಲ. ಗಣಪತಿ ಅಂತಂದ್ರ ಏನಾದರೂ ವಿಶೇಷತೆ ಕಾರ್ಯಕ್ರಮ ಇರ್ಲಿ ಅನ್ನೋದನ್ನ ಯಾರು ತೋರಿಸ್ಕೊಟ್ಟಿದ್ದಾರೆ ಅಂದ್ರೆ ನಮ್ಮೆಲ್ಲ ಭಗತ್ ಸಿಂಗ್ ಯುವಕ ಮಂಡಳಿಯವರು ತೋರಿಸ್ಕೊಟ್ಟಿದ್ದಾರೆ ಅನ್ನುವಂಥದ್ದು ಹೆಮ್ಮೆಯ ವಿಷಯ. ಊರಾಗ ಏನೇ ಆಗ್ಲಿ, ಯಾವ್ದಾದ್ರು ಒಂದು ಕೆಲಸ ಕಾರ್ಯ ಏನೇ ಆಗ್ಲಿ, ಮಠದ್ದೇ ಆಗ್ಲಿ, ಸಮಾಜದ್ದೇ ಆಗ್ಲಿ, ಯಾವುದೇ ಒಂದು ಕೆಲಸದ ಕಾರ್ಯ ಆಗ್ಲಿ, ಗುಡಿ ಗುಂಡಾರ ಆಗ್ಲಿ, ಬಂದು ನಿಂತ್ಕೊಳ್ಳೋ ಶಕ್ತಿ ಇರುವುದಂತಂದ್ರೆ ನಮ್ಮೆಲ್ಲ ಯುವಕರು. ಆ ಯುವಕರನ್ನ ಕೇಳ್ಕೊಳ್ಳೋದೇನು ಅಂತಂದ್ರ ಒಗ್ಗಟ್ಟು ಬಹಳ ಇಂಪಾರ್ಟೆಂಟ್. ಏನ್ ಮಾಡ್ತಿರೋ ಏನ್ ಬಿಡ್ತಿರೋ ಗೊತ್ತಿಲ್ಲ. ಭಗತ್ ಸಿಂಗ್ ಯುವಕ ಮಂಡಳಿ ಸಾಕಷ್ಟು ಬಂದು ಕುಂತು ಬಿದ್ದು ಹೋದ್ವು, ನಾವು ನೋಡಿದೀವಿ. ಬೀಳಲಾರದಂತಹ ಸಂಘಟನೆ ನಮ್ಮೂರೊಳಗೆ ಯಾವ್ದಾಗ್ಬೇಕು ಅಂದ್ರೆ ಅದು ಭಗತ್ ಸಿಂಗ್ ಯುವಕ ಮಂಡಳಿ ಆಗ್ಬೇಕು ಅನ್ನೋದು ನನ್ನ ಒಂದು ಆಶಯ. ಎಲ್ಲ ಯುವಕರು ಅದಕ್ಕೆ ಗಟ್ಟಿಯಾಗಿ ನಿಂತ್ಕೊಳ್ರಿ. ರಕ್ತದಾನ ಮಾಡೋದು ಬಹಳ ಮುಖ್ಯ. ನಾವೆಲ್ಲ ರಕ್ತದಾನ ಎಲ್ಲಿ ಮಾಡೀವಿ ಅಂದ್ರೆ ರೋಡಿಗೆ ಮಾಡೀವಿ. ನಾವು ರಕ್ತದಾನ ಎಲ್ಲಿ ಮಾಡೀವಿ ಅಂದ್ರೆ ರೋಡಿಗೆ ಮಾಡೀವಿ. ಆಕ್ಸಿಡೆಂಟ್ ಯಾವಾಗ ನಮ್ಮ ಆಗ್ಯಾವಲ್ಲ, ವಸ್ತು ರೋಡಿಗೆ ಹೋಗ್ಯಾವ. ನಮ್ಮ ರಕ್ತ ರೋಡಿಗೆ ಹೋದ್ರ ರಕ್ತ ವೇಸ್ಟ್ ಆಗ್ತದ, ಇನ್ನೊಂದು ದೇಹಕ್ಕೆ ಹೋದ್ರ ರಕ್ತ ಉಪಯೋಗ ಆಗ್ತದ. ಅಂತ ಉಪಯುಕ್ತ ಕಾರ್ಯಕ್ರಮ ನೀವು ಇಟ್ಕೊಂಡಿರಲ್ಲ. ನಿಮಗೆಲ್ಲ ಕಾಸ್ಕತಜ್ಜನ ವಿರಕ್ತಜ್ಜನ ಕೃಪೆ ಇರಲಿ. ದಯವಿಟ್ಟು ನಾನು ಕೇಳ್ಕೊಳ್ಳೋದೇನು, ಒಗ್ಗಟ್ಟು ಬಹಳ ಮುಖ್ಯ. ನೀವೊಬ್ರು ಒಗ್ಗಟ್ಟಾಗಿದ್ದು ಬಿಟ್ರೆ ಏನನ್ನಾದ್ರೂ ನೀವು ಎದುರಿಸುವ ಶಕ್ತಿ ಕಾಸ್ಕತಜ್ಜ, ಆ ಗಜಾನನ, ಆ ಭಗತ್ ಸಿಂಗನ ಶಕ್ತಿ ಕಾಸ್ಕತಜ್ಜ ನಿಮಗೆ ಕೊಡ್ಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಸರ್ ಒಂದೆರಡು ಮಾತಾಡ್ಬೋದು. ಎಲ್ಲರೂ ಕೂಡಿ ಈಗ ಚಾಲನೆಯನ್ನು ಕೊಡುವಂತಹ ಕಾರ್ಯಕ್ರಮ. ಈಗ ಚಾಲನೆ ಕೊಡ್ರಪ್ಪ. ಟೀಮ್ ಕುಬಲ ಇವರು ತಗೊಳ್ಳೋರು ಯಾರು? ಚಾಲನೆ ಯಾರು ಇಲ್ಲ. ನೀವು ಈ ಕಡೆ ಬರಲಿಲ್ಲ. ಸರಿ ಈ ಕಡೆ ಬರ್ರಿ. ಎಲ್ಲರೂ ಹುಡುಗರು ಎಲ್ಲರೂ ಸರಿ ಸುನಿಲ್ಲ ನಾವು ಇರ್ತೀವಿ ಇಲ್ಲಿ ಗೆಸ್ಟ್ ಮುಖ್ಯ ಇಲ್ಲಿ ಎಲ್ಲ ಇದು ಕೂಡ ನಾವು ಖಾಯಂ ಚಲೋ ಮಾಡ್ರಿ. ಆ ಕಡೆಯಿಂದ ಎರಡೂ ಬರ್ತಾವ. ಹತ್ತು ಬರ್ಲಿ ತೆಗೆದು ಬಿಡ್ರಿ. ಹತ್ತು ಹೋಲಕ್ಕ ಮಲೋಣ ನೀವು ಮುಂದೆ ಬಾ. ಬರ್ರಿ ಸರ್. ಬರ್ರಿ ನಾವೇಗೌಡ.